ನಮ್ಮ ತೋಟದಲ್ಲಿ ಅಣಬೆ ರೋಗ, ಆಮೇಲೆ ಸುಳಿ ರೋಗ, ಆಮೇಲೆ ಪೋಷಕಾಂಶದ ಕೊರತೆಯಿಂದ ಕ್ರಾಸ್ಗಳನ್ನಾಗಿದ್ವು. ಹಿಂದಿ ವರ್ಷ ನಮ್ಮದು ಬರೀ 70 ಕ್ವಿಂಟಲ್ ಇಳುವರಿ ಬಂದಿತ್ತು. ಈ ವರ್ಷದ ನಿರೀಕ್ಷೆ ಒಂದು 210 ಕ್ವಿಂಟಲ್ ಆಗ್ಬೋದು ಸರ್. 210 ಕ್ವಿಂಟಲ್ ಹನುಮಾನ್ದಾಗ ಮಾಡಿ ಹನುಮಾನ್ದನ ಮಾಡಿಸಿ. ಈಗ ನಿಮ್ಗೆ ಅದ್ರದ್ದು ರಿಸಲ್ಟ್ ಗೊತ್ತಾಗೈತೆ? ಈಗ ಗೊತ್ತಾಯ್ತು ಸರ್. ಈಗ ಗೊತ್ತಾಗೈತೆ ಅಂದ್ರೆ ಮೊದಲು ಹನುಮಾನ್ದಾಗನೇ ನೀವು ಮಾಡಿರಿ, ಅಂದ್ರೆ ಗೈಡ್ ಮಾಡೇವಿ ಅಂತ ಮಾಡಿರಿ, ನಿಮ್ಮ ಒತ್ತಾಯದ ಮೇಲೆನೇ ಮಾಡೈತಿ. ಅಂದ್ರೆ ಇದು ಒತ್ತಾಯದ ಮೇಲೆನೇ ಆಗಿದೆ. ಅಂದ್ರೆ ನಿಮ್ಗೆ ಹಿಂಗೆ ನಂಬಿಕೆ ಇತ್ತ 70ರಿಂದ 210 ಕ್ವಿಂಟಲ್ಗೆ ಇದು ಸಡನ್ ಆಗಿ ಹೋಗುತ್ತಾ ಅಂತೇಳಿ ಗೊನೆ ಎಣಸಾಕ್ ಹೇಳಿದ್ದೆ ನಾನು. ಎಷ್ಟು ಗೊನೆ ಅದಾವ ಈಗ? 2100 ಗೊನೆ ಇದೆ ಸರ್. ಅಷ್ಟೇನು ಅವಶ್ಯನೇ ಇದ್ದಿಲ್ಲ ಅನಿಸ್ತು ಸರ್. ಆದ್ರೆ ಡ್ರಂಚ್ ಮಾಡ್ಸೋ ಮುಂದೆ ಹನುಮಾನ್ದೊಳಗನ ಮಾಡ್ಸಿದ್ ಸರ್. ಅದನ್ನು ಟೋಟಲ್ 1.5 ಲಕ್ಷದ ಇನ್ವೆಸ್ಟ್ಮೆಂಟನ್ನು ಈ ವರ್ಷ 1400 ಗಿಡಕ್ಕೆ ಇವ್ರು ಮಾಡಿದ್ದಾರೆ. ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ, ನಾವಿವತ್ತು ಇಟಗಿ ರಾಣೆಬೆನ್ನೂರಿನಿಂದ ಎಷ್ಟು ಬಸ್ಸು? ಒಂದು 7 ಕಿಲೋಮೀಟ್ರ್. 7 ಕಿಲೋಮೀಟ್ರು. ಬಸವರಾಜ್ ತಿಮ್ಮಾಪುರ ಅವ್ರ ಪ್ಲಾಟ್ನಲ್ಲಿ ಇವತ್ತಿದ್ದೀವಿ. ಭಾಳ ವಿಶೇಷ ಏನು ಅಂತಂದರೆ 13ನೇ ವರ್ಷದ ಅಡಿಕೆ ಪ್ಲಾಟು. ಇಲ್ಲಿ ನಾವು ಇವತ್ತು ಈ ಪ್ಲಾಟ್ನಲ್ಲಿ ಏನು ಅಂದರೆ ಅವರು ಈ ವರ್ಷ ನಮ್ಮ ಮಾರ್ಗದರ್ಶನದೊಳಗೆ, ಅಂದರೆ ಕೆರನ್ ಮಾರ್ಗದರ್ಶನದೊಳಗೆ ಅವರೊಂದು ಬಸಿಗಾಲುವೆನ ಮಾಡ್ತಾರೆ. ನವಂಬರ್ದಿಂದ ಅವರು ಒಂದು ಕೆಲಸ ಪ್ರಾರಂಭ ಮಾಡ್ತಾರೆ. ಆ ಕೆಲಸಗಳು ಏನು, ಆನಂತರ ಅವ್ರದ್ದು ಅಡಿಕೆ ಇಳುವರಿ ಏನು ಬಂತು, ನಂತರ ಅವೆಲ್ಲ ವಿಚಾರಗಳನ್ನು ಇವತ್ತು ನಾವು ಬಸವರಾಜರಿಂದ, ಅವ್ರ ತಂದೆ ಇದ್ದಾರೆ, ಮತ್ತು ಅವ್ರ ಅಣ್ಣ ಇದ್ದಾರೆ, ಮತ್ತು ಅವ್ರ ತಮ್ಮ ಇದ್ದಾರೆ, ಇವರೆಲ್ಲರೂ ಅಂದರೆ ಇಲ್ಲಿ ಭಾರಿ ಡೆಡಿಕೇಶನ್ನಾಗಿ ಇಲ್ಲಿ ಕೆಲಸ ಮಾಡಿ ಒಂದು ಒಳ್ಳೆಯ ಇಳುವರಿ ಬಂದಿರತಕ್ಕಂಥದ್ದನ್ನು ನಾವು ಇವತ್ತು ರೈತರಿಗೆ ನಾವು ಒಂದು ಮಾಹಿತಿ ಮಾಡ್ತಾಯಿದ್ದೀವಿ. ಬಸವರಾಜರಿಂದ ಪೂರ್ತಿ ಕಂಪ್ಲೀಟಾಗಿ ನಾನು ಅದನ್ನು ಮಾಹಿತಿ ತೊಗೊಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಬಸವರಾಜವ್ರೆ. ನಮಸ್ಕಾರ ಸರ್. ಏನು ನೀವು ಈ ನಮ್ಮ ರೈತರನ್ನು ಉದ್ದೇಶಿಸಿ ನೀವು ಇಲ್ಲೇನು ನಿಮ್ಮ ಗಿಡಗಳು ಎಷ್ಟು ವರ್ಷ ಇವೆಲ್ಲನೂ ಒಂದು ಸ್ವಲ್ಪ ನಮ್ಗೆ ಡೀಟೇಲ್ ಮಾಹಿತಿಯನ್ನು ಕೊಡ್ರಿ. ಯಾವ ವರ್ಷ ಏನು ಮಾಡಿದ್ರಿ? ಅಂದ್ರೆ ನೀವು ಇಲ್ಲಿ ನಮ್ಮ ಕೆರನ್ ಮಾರ್ಗದರ್ಶನ ಯಾವಾಗಿಂದ ಪ್ರಾರಂಭ ಮಾಡಿರಿ? ಕೆರನ್ ಮಾರ್ಗದರ್ಶನ ನವಂಬರಿಂದ ಪ್ರಾರಂಭ ಮಾಡಿ. ನವಂಬರಿಂದ ಪ್ರಾರಂಭ ಮಾಡಿ. ಬಸಿಗಾಲುವೆನ ನವಂಬರ್ ಒಳಗೆ ನಿಮ್ಮ ಮಾರ್ಗದರ್ಶನದೊಳಗೆ ತೆಗ್ಸಿರೋದು ಸರ್. ನಮಗೆ ಯಾರು ಅಷ್ಟೇನು ಐಡಿಯಾ ಇದ್ದಿಲ್ಲ ಸರ್ ಬಸಿಗಾಲುವೆದ್ದೆ. ಆಮೇಲೆ ಕೆರನ್ ಪ್ರಾಡಕ್ಟನ್ನು ನಾವು ನವಂಬರಿಂದ ಇಲ್ಲಿವರೆಗೆ ಡ್ರೆಂಚಿಂಗ್ 3 ಡ್ರೆಂಚಿಂಗ್ ಮಾಡಿದ್ದೀವಿ. 2 ಸ್ಪ್ರೇ ಆಗಿದೆ. ಅದರಲ್ಲಿ ದಶಗವ್ಯ, ಪೋಷಕಾಂಶ ದ್ರವ್ಯ, ಡೆತ್ ಎನಿಮಲ್ ಇಷ್ಟು ಕೊಟ್ಟಿದ್ದೀವಿ ಸರ್. ಎಲ್ಲ ಒಂದೊಂದು ಸಲ ಒಂದೊಂದು ಬಾರಿ ಕೊಟ್ಟವು ಸರ್. ಸಾಯಿಲ್ ಟೆಸ್ಟ್ ಆಧಾರಿತ ಒಮ್ಮೆ ರಸಗೊಬ್ಬರ ಕೊಟ್ಟಿದ್ದೇವೆ. ಈ ರಿಸಲ್ಟ್ ಚೆನ್ನಾಗಿದೆ ಸರ್. ಇದು ನಮ್ಮ ತೋಟದಲ್ಲಿ ಅಣಬೆ ರೋಗ, ಆಮೇಲೆ ಸುಳಿ ರೋಗ, ಆಮೇಲೆ ಪೋಷಕಾಂಶದ ಕೊರತೆಯಿಂದ ಕ್ರಾಸ್ಗಳನ್ನಾಗಿದ್ವು. ರಿಸಲ್ಟ್ ನಮ್ಮ ತೋಟದಲ್ಲಿ ಹೆಚ್ಚು ಕಡಿಮೆ ಒಂದು 50ರಿಂದ 100 ಗಿಡಗಳು ಒಂದೊಂದೇ ಗರಿ ಇದ್ವು ಸರ್. ಅಣಬೆ ರೋಗ ತುತ್ತಾದಂಥವು ಅವೆಲ್ಲ ಕೂಡ ಗಿಡಗಳು ಈ ವರ್ಷ ರಿಕವರಿ ಆಗಿದ್ದಾವೆ, ಚೆನ್ನಾಗದಾವೆ ಸರ್. ಒಳ್ಳೆ ಗಿಡಗಳು ಹಸಿರಾಗಿದ್ದಾವೆ, ಗ್ರೀನಿಶ್ ಆಗಿದ್ದಾವೆ. ಗೊನೆಗಳು ಕೂಡ ಹಿಂದಿ ವರ್ಷ ಚಿಲ್ಲಿದ್ವು. ಹಿಂದಿ ವರ್ಷ ನಮ್ಮದು ಬರೀ 70 ಕ್ವಿಂಟಲ್ ಇಳುವರಿ ಬಂದಿತ್ತು. ಟೋಟಲ್ ಇದು 1400 ಅಡಿಕೆ ಮರ ಇದೆ. ಈ ವರ್ಷದ ನಿರೀಕ್ಷೆ ಒಂದು 210 ಕ್ವಿಂಟಲ್ ಆಗ್ಬೋದು ಸರ್. 210 ಕ್ವಿಂಟಲ್. 210 ಕ್ವಿಂಟಲ್. ಹಿಂದಿನ ವರ್ಷ ನಿಮ್ದೊಂದು 70 ಕ್ವಿಂಟಲ್. 70 ಕ್ವಿಂಟಲ್. ನಂತರ ನಾನೇನಂತೀನಿ ಅಂದರೆ ಈಗೇನು ನಿಮ್ಮದು ಈ 1400 ಗಿಡಗಳಿಗೆ ಈ ಸಡನ್ನಾಗಿ 70 ಕ್ವಿಂಟಲಿಂದ 210 ಕ್ವಿಂಟಲ್ಲು ಅಂತೇನು ಇವತ್ತು ನಿಮ್ಗೆ ಕಾಣ್ತಾ ಇದೆ. ಈ ಮೊದಲು ನಿಮಗೆ ನೀವು ಯಾವಾಗ ಮೊದಲ ಅಪ್ಲಿಕೇಶನ್ ನೀವೇನು ಮಾಡ್ತಾ ಇದ್ದೀರಿ, ನಮ್ಮಲ್ಲಿ ಬಂದು ಏನು ಮಾರ್ಗದರ್ಶನ ತೊಗೊಂಡ್ರಿ ನೀವು ರಾಣೆಬೆನ್ನೂರಿಗೆ ಬಂದಾಗ, ನಿಮಗೆ ಹಿಂಗೆ ನಂಬಿಕೆ ಇತ್ತಾ 70ರಿಂದ 210 ಕ್ವಿಂಟಲಿಗೆ ಇದು ಸಡನ್ನಾಗಿ ಹೋಗುತ್ತಾ ಅಂತೇಳಿ? ಇಲ್ಲ ಸರ್, ಈಗ ಒಂದು ನಾವು 150 ಕ್ವಿಂಟಲ್ ಬಂದರೆ ಸಾಕು ಅಂತ ಸರ್. ಆದ್ರೆ ನಿಮ್ಮ ನಿರೀಕ್ಷೆ ಒಳಗೆ 210 ಕ್ವಿಂಟಲ್ ಹಾಕದು ಸರ್. ಹಾಂ. ನಂತರ ಈಗ ನೀವು ಗೊನೆ ಎಣಸಕ್ಕೆ ಹೇಳಿದ್ದೆ ನಾನು. ಎಣಿಸಿ ಸರ್. ಎಷ್ಟು ಗೊನೆ ಅದಾವೆ ಈಗ? 2100 ಗೊನೆ ಇದೆ ಸರ್. ಅವರೇಜ್ ಒಂದು 10 kg ಗೊನೆಗಳು ಸರ್. 10 kg ಗೊನೆಗಳು 2100 ಗೊನೆ ಐತಿ ಸರ್.
ಒಟ್ಟು ಟೋಟಲ್ 1400 ಗಿಡ ಐತಿ. 1400 ಗಿಡ. ಈಗ 2 ಕೃಷಿ ಮೇಳಕ್ಕೆ ನೀವು ಗೊನೆ ಕೊಟ್ಟಿದ್ರಿ. ಹೌದು ಸರ್. ಎಷ್ಟು ತೂಕಿದ್ವು? ನಾನು ನಿಮಗೆ ಫೋಟೋನ ಕಳಿಸಿದ್ದೆ. ಒಂದು 11.5 ಐತೆ ಸರ್. ಹಾಂ. ಒಂದು 12 kg ಇತ್ತು ಸರ್. 12 kg 450 ಗ್ರಾಮ್. ಹಾಂ ರೀ. ಹಾಂ. ಅದು ಈಗ ಒಂದು 15 ದಿನದಿಂದನ ಸರ್ ಕೊಯ್ಕೊಂಡು ಹೋಗಿದ್ದು ಸರ್. ಅದು ಅಷ್ಟೇನು ಇನ್ನು ಬಲ್ತಿದ್ದಿಲ್ಲ ಸರ್. ಬಲ್ತಿದ್ದಿಲ್ಲ. ಹಾಂ, ಅಂದ್ರೆ 13ನೇ ತಾರೀಕಿಗೆ 2 kg ಬರ್ತಿತ್ತು. 2-3 kg ರೈಸ್ ಹಾಕಿದ್ದು. ಈಗ ಒಂದು ಏನು ನೀವು ಒಂದು ಗಿಡ ತೋರಿಸಿದ್ರಲ್ಲ, ನೇರ ಆ ಗಿಡದೊಳಗೆ ಎಷ್ಟು ಅಡಿಕೆ ಇರ್ಬೋದು ಅಂತ? ಒಂದು 60 kg ಬರ್ಬೋದು ಸರ್. 60 kg. 60 kg ಬರ್ಬೋದು. 60 kg ಅಂದರೆ ನೀವು ಕೆಲಸ ಮಾಡಿದ್ರೆ ಹಿಂಗೆ ಅಡಿಕೆ ಬರುತ್ತೆ ಅನ್ನೋದಕ್ಕೆ ಅದೊಂದು ಪ್ರೂಫ್ ಅಂದರೂ ಅಡ್ಡಿ ಇಲ್ಲ. ಬರ್ತದೆ ಸರ್. ಬರ್ತೈತಿ. ಅಂದ್ರೆ ನೀವು ಹಂಗಾರೆ ಈ 2100 ಗೊನೆಗಳು 10 kg ಹಿಡಿದ್ರು ನೀವು ಈಗೇನು 210 ಕ್ವಿಂಟಲ್ ಬರುತ್ತೆ ಅಂತ ಏನೈತಿ. ಇನ್ನೂ ಸಣ್ಣ ಸಣ್ಣ ಗೊನೆಗಳನ್ನು ಬಿಟ್ಟಿರಿ ನೀವು ಎಣಿಕೆ ಒಳಗೆ? ಬಿಟ್ಟವು ಸರ್. ಅವರೇಜ್ 5 kg 4 kg ಅವನ್ನೆಲ್ಲ ಏನು ಲೆಕ್ಕ ಮಾಡಿಲ್ಲ ಸರ್. ಈಗ ಮೊದಲನೇ ಕೊಯ್ಲು ಎಷ್ಟಾಗೈತಿ ನಿಮ್ದು? ಮೊದಲನೇ ಕೊಯ್ಲು ಒಂದು 5 ಕ್ವಿಂಟಲ್ ಆಗೈತೆ ಸರ್. ಮೊದಲನೇ ಕೊಯ್ಲು 5 ಕ್ವಿಂಟಲ್ ಆಗೈತಿ. ಈಗ ಇವತ್ತೇ ಬರ್ತಾರೆ ಸರ್. ಇವತ್ತು 2ನೇ ಕೊಯ್ಲಿಗೆ ಬರ್ತಾ ಇದೆ. ನಿಮ್ಗೆ ನಾನೇನಂತೀನಿ, ನಿಮ್ಮ ಬ್ರದರ್, ನಿಮ್ಮ ಅಣ್ಣ, ಇಲ್ಲೆಲ್ಲ ನೀವು ಏನು ಮ್ಯಾನೇಜ್ಮೆಂಟು, ಈ ಬಸಿಗಾಲುವೆ ನಿಮಗೆ ನಾವು ಮೊದಲು ಹೇಳಿದಾಗ ನಿಮಗೇನು ಅನ್ನಿಸ್ತು ಅಂತಂದ್ರೆ, ನಾವು ಈ ಪ್ರದೇಶದೊಳಗೆ ಅಂದಾಗ ಒಣ ಪ್ರದೇಶ ಅಂತಲೇ ನೀವು ಮಾತಾಡ್ತೀರಲ್ಲ, ನಿಮ್ಗೆ ಇಲ್ಲಿ ಬಸಿಗಾಲುವೆ ಅಂತ ಹೇಳಿದಾಗ ನಿಮ್ಗೇನು ಅನ್ನಿಸ್ತು ಅಂತ? ಬಸಿಗಾಲುವೆ ಅಂದ್ರೆ ಸರ್ ನಮಗೇನು ಇಲ್ಲಿ ಒಣ ಡ್ರೈ ಲ್ಯಾಂಡ್ ಅಷ್ಟೇನು ಅವಶ್ಯನೇ ಇದ್ದಿಲ್ಲ ಅನಿಸ್ತು ಸರ್. ಆದ್ರೆ ಡ್ರಂಚ್ ಮಾಡ್ಸೋ ಮುಂದೆ ಅನುಮಾನದೊಳಗನ ಮಾಡ್ಸಿದ್ದು ಸರ್. ಅದನ್ನ ಅನುಮಾನದಲ್ಲೇ ಮಾಡ್ಸಿದ್ದು. ಈಗ ನಿಮ್ಗೆ ಅದ್ರದ್ದು ರಿಸಲ್ಟ್ ಗೊತ್ತಾಗೈತೆ? ಈಗ ಗೊತ್ತಾಯ್ತು ಸರ್. ಈಗ ಗೊತ್ತಾಗೈತೆ. ಅಂದ್ರೆ ಮೊದಲು ಅನುಮಾನದಾಗನೇ ನೀವು ಮಾಡಿರಿ, ಅಂದ್ರೆ ಗೈಡ್ ಮಾಡೇವಿ ಅಂತ ಮಾಡಿರಿ. ನಿಮ್ಮ ಒತ್ತಾಯದ ಮೇಲೆನೇ ಮಾಡೈತಿ. ಅಂದ್ರೆ ಇದು ಒತ್ತಾಯದ ಮೇಲೆನೇ ಆಗಿದೆ. ಅಂದ್ರೆ ನೀವು ಆತ್ಮೀಯ ರೈತ ಬಂದವರು ಇದನ್ನು ಗಮನಿಸ್ಬೇಕು. ಅಂದರೆ ಒತ್ತಾಯದ ಮೇಲೆ ನಾವು ಮಾಡಿಸಿರ್ತೀವಿ ಅಂದ್ರೂ ಅಡ್ಡಿಲ್ಲ. ಈಗ ಆ ಗಿಡಗಳ ಹಸಿರು, ನಂತರ ಅದು ಬೇಸಿಗೆ ಒಳಗೂ ಗಿಡಗಳು ಹಳದಿ ಇರ್ತಾವೆ. ಅಂಥವನ್ನೆಲ್ಲವನ್ನು ಅಂದರೆ ನೀವು ಡ್ರೈ ಏರಿಯಾ ಅಂತ ಭಾಳ ಜನ ಮಾತಾಡ್ತೀರಿ. ಡ್ರೈ ಅಂತ ಏನಿರಂಗಿಲ್ಲ. ನಾವು ಅಡಿಕೆ ಗಿಡಗಳನ್ನು ಯಾವಾಗ ನಾಟಿ ಮಾಡ್ತೀವಿ ಅದು ನಿಮ್ಗೆ ಏನು ವೆಟ್ ಲ್ಯಾಂಡ ಅದು. ಯಾಕಂದ್ರೆ ಕಂಟಿನ್ಯೂ ನೀವು ನೀರು ಕೊಡ್ತಕ್ಕಂಥದ್ದು. ಆಮೇಲೆ ನಿಮಗೆ ನೀರಿನ ಗೈಡ್ಗಳನ್ನು ನಾವು ಹೇಳ್ತಾ ಇದ್ವಿ. ವಾರದಲ್ಲಿ ಬರೀ ನಿಮಗೆ 1.5 ಗಂಟೆ ಅಂತ 2 ಬಾರಿ ಅಥವಾ 3 ಗಂಟೆ 1 ಬಾರಿ ನೀರು ಕೊಟ್ಟರು ಸಾಕು ಅಂತೀವಿ. ನಿಮ್ಗೆ ಈಗ ತೃಪ್ತಿ ಐತೆ ಆ ನೀರಿನ ವಿಚಾರದೊಳಗೆ ಬಂದರೆ? ತೃಪ್ತಿ ಐತಿ. ನಂತರ ಈಗ ಇಳುವರಿ ತೃಪ್ತಿ ಐತಿ. ಈಗ ನಿಮ್ಮ ಹೆಸರು? ಮಂಜುನಾಥ್. ನಿಮ್ಗೆ ಅಡಿಕೆ ನೋಡಿ ಖುಷಿ ಆಯ್ತಾ? ಯಾರು ಈಗ ಬಂದವ್ರು ನಿಮ್ಗೆ ಅಕ್ಕಪಕ್ಕದವ್ರು ಏನಾರ ಈ ಅಡಿಕೆ ನೋಡಿ ಏನಾರ ಮಾತಾಡ್ತಾರ ಅಂತ? ಚೆನ್ನಾಗೈತಿ ಅಂತ ಹೇಳ್ತಾರೆ. ಇನ್ನು ನಂತರ ಅವ್ರ ತಂದೆಯವ್ರು ಅದಾರ. ನಿಮ್ಮ ಹೆಸರು? ಹಾಂ, ಶಿವಪರೇ. ಈಗ ನಿಮ್ಗೆ ಹಿಂದಿನ ವರ್ಷ ಅಂತೂ 70 ಕ್ವಿಂಟಲ್ ಅಡಿಕೆ ಬಂದೈತಿ ಅಂತ ಐತಿ. ಈಗ ಸಡನ್ನಾಗಿ 210 ಕ್ವಿಂಟಲ್ ಅಂದರೆ ನಿಮಗೆ ಈಗ ಏನು ಈ ಪ್ರಾಡಕ್ಟ್ ನೀವು ಬಳಸ್ತಾ ಇದ್ದೀರಿ ಅಥವಾ ನಮ್ಮ ಮಾರ್ಗದರ್ಶನ ನಿಮ್ಗೇನು ಅನ್ನಿಸ್ತಾ ಇದೆ? ನಮಗೆ ಚಲೋ ಅನ್ನಿಸ್ತತ್ರಿ ಈ ವರ್ಷದ ಲೆಕ್ಕ ನೋಡಿ. ಹಂಗೂ ನೀವು ನಮ್ಮ ಪ್ರಾಡಕ್ಟನ್ನು ಮೊದಲು ಬಳಸಿದ್ರಲ್ಲ, ಯಾವ್ಯಾವ ಬೆಳೆ ಮೇಲೆ ಬಳಸಿರಿ? ಗೋಂಜಾಳಕ್ಕೆ ಹಾಕಿದ್ವಿ ರೀ, ಬೆಳ್ಳುಳ್ಳಿಗೆ ಹೊಡೆದವ್ರಿ. ಬೆಳ್ಳುಳ್ಳಿ ಚೆನ್ನಾಗಿ ಅನ್ನಿಸ್ತಾ? ಅದರಲ್ಲಿ ಇಳುವರಿ ಚೆನ್ನಾಗಿ ಬರೋರಿ. ಇಳುವರಿ ಚೆನ್ನಾಗಿ ಬರೋದು ಅಂದ್ರೆ ಆ ನಂಬಿಕೆ ನಿಮ್ಗೆ ಮೊದಲಿನಿಂದನೂ ಐತಿ. ಹಾಂ, ನಿಮ್ಗೆ ಮೊದಲಿನಿಂದನೂ ಮೆಕ್ಕೆಜೋಳದ ಮೇಲೆ ಬಳಸಿರಿ, ಬೆಳ್ಳುಳ್ಳಿ ಮೇಲೆ ಬಳಸಿರಿ, ಅವೆಲ್ಲ ನಂಬಿಕೆ ಐತಿ. ಅದರ ಆಧಾರಿತನೇ ನೀವು ಅಡಿಕೆಗೆ ಮುಂದುವರಿದೆ. ಮತ್ತು ಈಗ ನಿನ್ನ ಹೆಸರು? ಮಹಾದೇವ್. ಏನಪ್ಪ ನಿಂಗೆ ಅಡಿಕೆ ನೋಡಿ ಏನು ಅನ್ಸುತ್ತೆ ಅಂತ? ಚೆನ್ನಾಗಿ ಅನ್ಸುತ್ತೆ. ಈಗ ನೀನು ಲಾಸ್ಟ್ ತಮ್ಮಲ್ಲ? ಹಾಂ, ಇವನು ಕೊನೆ ತಮ್ಮ. ನಿಂಗೆ ಏನು ಅನ್ಸುತ್ತಪ್ಪ? ಮತ್ತು ಅಡಿಕೆ ಇಷ್ಟೆಲ್ಲ ಚೆನ್ನಾಗಿ ಬಂದಿರೋದು? ಹಾಂ, ಚೆನ್ನಾಗಿದೆ. ಅಂದರೆ ಓವರಾಲ್ ಏನೈತಿ ಅಂದರೆ ಎಲ್ಲ ಟೋಟಲ್ ಇಲ್ಲಿರ್ತಕ್ಕಂಥ ಏನು ಅವ್ರದ್ದು ಫ್ಯಾಮ್ಲಿ ಇರೋ ಎಲ್ಲರೂ ಅಂದ್ರೆ ಅವರೆಲ್ಲರಿಗೂ ಇದು ಇಷ್ಟ ಆಗೈತಿ ಅಡಿಕೆ ನೋಡಿ. ಈಗ ನಿಮ್ಮದು ಟೋಟಲ್ ಈಗ 70 ಕ್ವಿಂಟಲಿಂದ 210 ಕ್ವಿಂಟಲಿಗೆ ಇದು ಇಳುವರಿ ಏನು ಜಂಪ್ ಆಗೈತಲ್ಲ, ಈಗ ನೀವು ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ರಿ ಅಂತ? ಅಂದರೆ ಈ 1400 ಗಿಡಗಳಿಗೆ ಈ ವರ್ಷ ನೀವು 3 ಡ್ರೆಂಚಿಂಗ್ ಮಾಡಿರಿ, 2 ಸ್ಪ್ರೇ ಮಾಡಿರಿ, ಇದೆಲ್ಲ ಸೇರಿ ಎಷ್ಟು ಇನ್ವೆಸ್ಟ್ಮೆಂಟ್ ಆಯ್ತು ನಿಮ್ಗೆ? ಒಂದು 80,000 ಇನ್ವೆಸ್ಟ್ಮೆಂಟ್ ಮಾಡಿರಿ. 80,000 ಇನ್ವೆಸ್ಟ್ಮೆಂಟ್ ಮಾಡಿರಿ ಟೋಟಲ್. ಇದ್ರ ಜೊತೆಗೆ ಏನಾರ ಸಗಣಿ ಗೊಬ್ಬರ ಹಾಕ್ತೀರಿ? ಹೆಂಗೆ? ಸಗಣಿ ಗೊಬ್ಬರ ಮನಿದು ಹಾಕ್ತಾವೆ ಸರ್. ಒಂದು ಎಷ್ಟು ಹಾಕ್ತೀರಿ? ಎಕರೆಗೆ ಒಂದು 2 ಟ್ರಿಪ್ ಕೊಡ್ತೀವಿ ಸರ್. ಎಕರೆಗೆ ಒಂದು 2 ಟ್ರಿಪ್ ಸಗಣಿ ಗೊಬ್ಬರನೂ ಹಾಕ್ತೀರಿ. ಒಂದು ಸಲ ದಶಕವೇ ಹಾಕಿರಿ, ಒಂದು ಸಲ ಪೋಷಕಾಂಶ ದ್ರವ್ಯ ಹಾಕಿರಿ, ಒಂದು ಸಲ ಡೆತ್ತಿನ ಮೇಲೆ ಹಾಕಿರಿ. ಅವಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ? ಅವ್ನು ತಯಾರು ಒಂದು ಬ್ಯಾರಲ್ಲಿ ಡೆತ್ತಿನ ಮೇಲೆ ಒಂದು 10,000 ಇನ್ವೆಸ್ಟ್ಮೆಂಟ್ ಮಾಡಿವಿ ಸರ್. ಡೆತ್ತಿನ ಮೇಲೆ ಒಂದು ಬ್ಯಾರಲ್ ತಯಾರು ಮಾಡಕ್ಕೆ ಒಂದು 10,000 ಇನ್ವೆಸ್ಟ್ಮೆಂಟ್ ಮಾಡಿ. ಮತ್ತು ಇದಕ್ಕೆ ದಶಕಕ್ಕೆ ಒಂದು 1,200 ರೂಪಾಯಿ ಖರ್ಚು. 1,200 ರೂಪಾಯಿ ದಶಕ ಬೇಕು ಇನ್ವೆಸ್ಟ್ಮೆಂಟ್. ಇದು ಪೋಷಕಾಂಶ ದ್ರವ್ಯ ಮಾಡಿ? ಪೋಷಕಾಂಶ ದ್ರವ್ಯಕ್ಕೆ ಸರ್ ಅದು 200 ಲೀಟ್ರ್ ಹೆಚ್ಚು ಕಡಿಮೆ ಒಂದು 15,000 ಇನ್ವೆಸ್ಟ್ಮೆಂಟ್ ಬೇಕು ಸರ್. ಅದಕ್ಕೂ ಒಂದು 15,000. ಅಂದರೆ ನೀವು ಟೋಟಲ್ ಇವೆಲ್ಲ ಏನು ದ್ರಾವಣಗಳನ್ನು ತಯಾರು ಮಾಡತ್ತೀರಿ ಅದು ಇದು ಎಲ್ಲ ಸೇರಿದ್ರೆ ಒಂದು 1.5 ಲಕ್ಷ ಅನ್ಬೋದಲ್ಲ? ಹಾಂ, 1.5 ಲಕ್ಷ. 1.5 ಲಕ್ಷ ಟೋಟಲ್. 1.5 ಲಕ್ಷದ ಇನ್ವೆಸ್ಟ್ಮೆಂಟನ್ನು ಈ ವರ್ಷ 1400 ಗಿಡಕ್ಕೆ ಇವ್ರು ಮಾಡಿದ್ದಾರೆ. ನಂತರ ಇಲ್ಲಿ 70 ಕ್ವಿಂಟಲಿಂದ ಡೈರೆಕ್ಟ್ 210 ಕ್ವಿಂಟಲಿಗೆ. ನಂತರ ಆಸಕ್ತರು ಈ ಪ್ಲಾಟನ್ನು ವಿಸಿಟ್ ಮಾಡ್ಬೋದು. ನಿಯರ್ ರಾಣೆಬೆನ್ನೂರಿನವ್ರು ಏನಿದ್ದಾರೆ, 2ನೇ ಕೊಯ್ಲು ಇದೆ ಇವತ್ತು. 2ನೇ ಕೊಯ್ಲು ಆಗಿರುತ್ತೆ. ಅದಾದಮೇಲೆ ಬಂದು ನೀವು ಟೋಟಲ್ ಎಲ್ಲನೂ ಅವ್ರ ಕಡೆ ಡೀಟೇಲ್ ಮಾಹಿತಿಯನ್ನು ನೀವು ಪಡಿಬೋದು. ಯಾಕೆಂದರೆ ಇಲ್ಲೇನವರು ವರ್ಕ್ ಮಾಡಿದ್ದಾರೆ
ಅವ್ರ ಹತ್ರ ಎಲ್ಲನೂ ಇದೆ. ಇದರಲ್ಲಿ ಅವರು ಡೆತ್ ಎನ್ಮಲ್ಲಿ ಏನು ಮಾಡಿದರು, ಇದನ್ನೆಲ್ಲ ಏನು ಮಾಡಿದರು, ಅವೆಲ್ಲ ಬ್ಯಾರಲ್ಗಳನ್ನು ನಿಮಗೆ ವೀಡಿಯೋದಲ್ಲಿ ನಾವೆಲ್ಲ ಶೇರ್ ಮಾಡ್ತೀವಿ. ನಂತರ ಈ ಪ್ರದೇಶದೊಳಗೆ ಅಂದರೆ ಇಲ್ಲಿ ಸದ್ಯದ್ರೊಳಗೆ ಇಷ್ಟು ಅಡಿಕೆ ಬೆಳೆದವರು ನಿಯರೆಸ್ಟ್ ರಾಣೆಬೆನ್ನೂರಿನೊಳಗೆ ನನ್ನ ಪ್ರಕಾರ ರೇರ್ ಅಂತ ಹೇಳ್ತೀನಿ. ಯಾಕಂದರೆ ನಾನು ವಿಡಿಯೋಗಳನ್ನು ಇಷ್ಟೆಲ್ಲ ಪ್ಲಾಟ್ಗಳನ್ನು ನಾನು ಮಾಡ್ತಾಯಿರ್ತೀನಿ. ಹಾಗೇನಾದರೂ ಮತ್ತಂಥವು ಯಾವಾದರೂ ಪ್ಲಾಟ್ಗಳು ಈ ಟೈಪ್ ಮಾಡಿದರೆ ನೀವು ರೈತರು ಬೇರೆದವ್ರಿಗೆ ಇದನ್ನು ಶೇರ್ ಮಾಡಬೇಕು. ಇಷ್ಟು ಅಡಿಕೆ ಬರುತ್ತೆ ಅನ್ನೋದು ಎಲ್ಲರ ಗಮನಕ್ಕೂ ಬರಬೇಕು. ಈ ಏನು ಈ ರೈತ ಕುಟುಂಬದವರು ಇಷ್ಟೆಲ್ಲ ಡೆಡಿಕೇಟೆಡ್ ಆಗಿ ಅಂದ್ರೆ ನಾವು ಮಾಹಿತಿ ಮಾಡಿರ್ತಕ್ಕಂಥದ್ದು. ನಂತರ ಡ್ರಿಪ್ ಟು ವಿಂಕ್ಲರ್ನೂ ಇಲ್ಲಿ ಹೋಗಿದೆ. ಈ ವಿಂಕ್ಲರ್ದು ಜೆಟ್ ಏನಿದೆ ಅದನ್ನು ನೀವೆಲ್ಲರೂ ಗಮನಿಸ್ರಿ. ನಂತರ ನೀರನ್ನು ಮಿತವಾಗಿ ಹಿತವಾಗಿ ಬಳಸ್ತಕ್ಕಂಥದ್ದು. ಈ ಎಲ್ಲ ಮಾಹಿತಿ ಮಾಡಿರ್ತಕ್ಕಂಥ ಈ ತಂಡದವ್ರಿಗೆಲ್ಲರಿಗೂ ಧನ್ಯವಾದಗಳು. ಬಸವರಾಜ್ ಅವರ ಇದೇನು ಇದು ಡೆತ್ ಅನಿಮಲ್ ಸರ್. ಡೆತ್ ಅನಿಮಲ್ ಅಂದರೆ ಏನು ಆಕಳ ಹಾಕಿದ್ರೆ ಅಥವಾ ಯಾವುದು? ಹಾಂ ಸರ್, ಆಕಳ ಕರನ ಕರ ಸರ್. ಹಾಂ. ಎಷ್ಟು ದಿನ ಇದನ್ನು ಮಾಡಿದ್ರಿ? ಇದು 3 ತಿಂಗಳು ಒಟ್ಟು ಓಪನ್ ಮಾಡಂಗಿಲ್ಲ ಸರ್. 4 ತಿಂಗಳು ಆಗ್ಯದ ಸರ್, ಕಂಪ್ಲೀಟ್ ಆಗ್ಯದ ಸರ್. ಈಗ ಫಸ್ಟ್ ಟೈಮ್ ಮಾಡಿದ್ದ ಅಥವಾ ನೆಕ್ಸ್ಟ್ ಯಾವಾಗ ಹಿಂದೆ ಮಾಡಿದ್ದು ಸರ್? ಮಾಡಿದ್ರೆ ಇದು 2ನೇ ಇದ್ರ ಸರ್. ಇದು ಏನಕ್ಕೆ ನೀವು ಅಡಿಕೆ ಒಳ್ಳೆ ಚೆನ್ನಾಗಿ ಸೈಜ್ ಬರ್ತದೆ ಸರ್. ಗೊನೆಗಳು ಚೆನ್ನಾಗಿ ಬರ್ತಾವೆ ಸರ್. ಚಿಲ್ ಗೊನೆ ಬರೋಲ್ಲ, ಇಲ್ಲ ಯಾವುದೇ ಥರದ ರೋಗ ಬರೋಲ್ಲ. ಎಲೆ ಚುಕ್ಕೆ ರೋಗ ಆಯ್ತು, ಇವು ಯಾವುದೇ ರೋಗ ಬರಲ್ಲ ಸರ್. ಈಗ ಮತ್ತೆ ಏನೇನು ಮಾಡ್ತೀರಿ ನೀವು? ಯಾವ್ಯಾವ ಪ್ರಾಡಕ್ಟನ್ನು ಮಾಡ್ತೀರಿ ಇಲ್ಲಿ? ಇದು ಡೆತ್ ಅನಿಮಲ್ ಐತೆ ಸರ್, ದಶಗಾವ್ ಐತೆ ಸರ್, ಆಮೇಲೆ ಪೋಷಕಾಂಶ ದ್ರವ್ಯ ಐತೆ. ಸಚಿನ್ ಸರ್ ಮಾರ್ಗದರ್ಶನಲ್ಲೇ ಮಾಡಿದ್ದು ಸರ್. ನಮ್ಗೆ ಇವು ಯಾವಾಗ ಮಾಡಿಲ್ಲ ಸರ್. ಅವು ಇವು ಡೆತ್ ಅನಿಮಲ್, ಪೋಷಕಾಂಶ ದ್ರವ್ಯ, ಆಮೇಲೆ ಕುಣಪ ಜಲ ಅಂದ್ರೆ ಏನಂತಂದು ಗೊತ್ತಿರಲಿಲ್ಲ ಸರ್, ಅವರ ತಿಳಿಸಿದ್ದು. ಓಕೆ, ಇದನ್ನೆಲ್ಲ ನೀವು ಇಲ್ಲೇ ರೆಡಿ ಮಾಡ್ಕೊತಾ? ಹಾಂ, ಇಲ್ಲೇ ರೆಡಿ ಮಾಡ್ತಾ ಸರ್. ಓಕೆ, ಇದರಿಂದ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಪ್ರಾಡಕ್ಟ್ ಚೆನ್ನಾಗಿದೆ ಸರ್. ಅದ್ರ ಜೊತೆಗೇನ ಸಚಿನ್ ಸರ್ ಒಳ್ಳೆ ಚೆನ್ನಾಗಿ ಹೇಳ್ತಾರೆ ಸರ್, ಮಾಡಿರಿ ಅಂದು. ರಿಸಲ್ಟ್ ಚೆನ್ನಾಗಿದೆ. ನಾವು ನವಂಬರಿಂದ ಯೂಸ್ ಮಾಡಿದ್ದೀವಿ. ಇನ್ನು 11 ತಿಂಗಳಿಗೆ ಇಷ್ಟು ರಿಸಲ್ಟ್ ಬಂದಿದೆ. ಇನ್ನು ಮುಂದಿನ ಚೆನ್ನಾಗಿ ಬರ್ಬೋದು ಅಂತ ನಮ್ಮ ಅನಿಸಿಕೆ ಸರ್. ಮಾಡ್ಬೋದು ಸರ್ ರೈತರಿಗೆ. 3 ತಿಂಗಳು ಆಗ್ಯದ ಸರ್. ಈಗ ರೆಡಿ ಇದೆ ಸರ್. ಹಾಂ, ರೆಡಿ ಇದೆ ಸರ್. ಏನು ಆಕಳ ಕರ ಹಾಕಿದರೆ? ಹಾಂ, ಆಕಳ ಕರ ಸರ್. ಅಪ್ಲಿಕೇಶನ್ ಮಾಡ್ಬೋದು ಸರ್ ಈಗ. ಹಾಂ, ಇದನ್ನ ಹೆಂಗೆ ಇದನ್ನು ಮಾಡ್ತೀರಿ? ಇದು ಸರ್ ಒಂದು ಡ್ರಮ್ಮಿಗೆ ಎಷ್ಟು ಡ್ರಮ್? ಇದಕ್ಕೆ 10 kg ಸಗಣಿ ಸರ್, 10 ಲೀಟ್ರ್ ಗೋಮೂತ್ರ, ಒಂದು 10 ಲೀಟ್ರ್ ಮಜ್ಜಿಗೆ, ಒಂದು 10 kg ಬೆಲ್ಲ, ಪಪ್ಪಾಯ ಹಣ್ಣು 3 kg, ಆಮೇಲೆ 3 kg ಬಾಳೆಹಣ್ಣು, ಯುನಿಯಂಜಮ್ ಟ್ಯಾಬ್ಲೆಟ್ಸ್, ಇಷ್ಟನ್ನು ಇದ್ರೊಳಗೆ ಹಾಕೀವಿ ಸರ್. ಇದನ್ನು ನಮ್ಮ ಒಟ್ಟು 3 ತಿಂಗಳು ಓಪನ್ ಮಾಡಂಗಿಲ್ಲ ಸರ್. ಇಷ್ಟು 3 ತಿಂಗಳಾದ್ಮೇಲೆ. ಹಾಂ ರೀ. ಈಗ ಸ್ಪ್ರೈ ಮಾಡೋದಾರ ಇದು ಹೆಂಗೆ ಮಾಡ್ತೀರಿ? ಇದನ್ನು ಸ್ಪ್ರೇ ಮಾಡಂಗಿಲ್ಲ ಸರ್. ಇದನ್ನು ನೆಲಕ್ಕೆ ಪ್ರತಿ 200 ಲೀಟ್ರ್ ಬ್ಯಾರಲ್ಗೆ ಇದನ್ನ 20 ಲೀಟ್ರ್ ಹಾಕ್ಯಂಡು ಸರ್, ಪ್ರತಿ ಗಿಡಕ್ಕೆ 1 ಲೀಟ್ರ್ ಅಂತ ಅಪ್ಲಿಕೇಶನ್ ಮಾಡ್ತೇವೆ ಸರ್. ಇದೇನು? ದಶಗವ್ಯ ಸರ್. ಇದು ದಶಗವ್ಯ. ಇದು ಪೋಷಕಾಂಶ ದ್ರವ್ಯನ? ಅದು ಸರ್, ಅದ ಪೋಷಕಾಂಶ. ಓಕೆ, ಈಗ ದಶಗವ್ಯ ಮಾಡೋದು ಉದ್ದೇಶ ಅಂದ್ರೆ ಸರ, ಅಡಿಕೆ ಗಿಡಗಳಿಗೆ ಒಳ್ಳೆ ಇದು ಪೋಷಕಾಂಶಗಳ ಕೊರತೆ ಆದರೆ, ಆಮೇಲೆ ಎರೆಹುಳಗಳನ್ನು ಅಟ್ರ್ಯಾಕ್ಟ್ ಮಾಡ್ತಕ್ಕಂಥ ಇದು ಕೆಪಾಸಿಟಿ ಇದರಲ್ಲಿ ಸರ್ ದಶಗವ್ಯದಲ್ಲಿ. ಅಂದರೆ ಇದರಿಂದ ಈಗ ಟೋಟಲ್ ನಿಮ್ಮ ಇಡೀ ಇದನ್ನು ಸಾವಯವ ಮಾಡ್ತಾಯಿದ್ದೀರಿ? ಸಾವಯವದಲ್ಲೇ ಮಾಡ್ತಾಯಿದ್ದೀವಿ ಸರ್. ಸಚಿನ್ ಸರ್ ಮಾರ್ಗದರ್ಶನದಲ್ಲೇ ಕೆರನ್ ಸಮ್ಮುಖದಲ್ಲಿ ಸಾವಯವದಲ್ಲೇ ಮಾಡ್ತಾಯಿದ್ದೀವಿ ಸರ್. ಓಕೆ, ಸಾವಯವದಲ್ಲೂ ನೀವು ಇಷ್ಟು ದೊಡ್ಡ ಪ್ರಮಾಣದ ಇಳುವರಿ ತೆಗಿಬೋದು ಅನ್ನೋದನ್ನು ಸಾಬೀತುಪಡಿಸ್ತಾ ಇದ್ದೀರಿ? ಹಾಂ ರೀ. ಇದು ಜೀರೋ ಕಲ್ಟಿವೇಶನ್ ಸರ್. 13 ವರ್ಷ ಜೀರೋ ಕಲ್ಟಿವೇಶನ್. ಯಾವುದೇ ರೀತಿ ಕಳೆನಾಶಕವನ್ನು ಏನು ಬಳಸಂಗಿಲ್ಲ ಸರ್. ಈ ದಶಗವ್ಯಕ್ಕೆ ಒಂದು 10 kg ಸಗಣಿ ಸರ, ಒಂದು 10 ಲೀಟ್ರ್ ಗೋಮೂತ್ರ, 10 ಲೀಟ್ರ್ ಮಜ್ಜಿಗೆ, 1 kg ಜೇನುತುಪ್ಪ, 3 kg ಬೆಲ್ಲ, 3 kg ಬಾಳೆಹಣ್ಣು ಪೇಸ್ಟ್, ಇಷ್ಟು ಇದ್ರೊಳಗೆ ಆಯ್ತು. ಇಷ್ಟು ಹಾಕಿದೆ 15 ದಿನದೊಳಗೆ, 15 ದಿನ ಮಟ್ಟ ಪ್ರತಿದಿನ 3 ಬಾರಿ ಕೈ ಆಡ್ಬೇಕು ಸರ್. ಓಕೆ, ಎಷ್ಟು ದಿನ 15 ದಿನಕ್ಕೆ ರೆಡಿ ಆಗುತ್ತಾ? ಹಾಂ, 15 ದಿನಕ್ಕೆ ರೆಡಿ ಆಗುತ್ತೆ. ಪ್ರತಿ 200 ಗಿಡಕ್ಕೆ ಇದನ್ನು ನೀವು ಈಗ ರೆಗ್ಯುಲರ್ ಮಾಡ್ತೀರಾ? ಹಾಂ, ರೆಗ್ಯುಲರ್ 20 ರೆಗ್ಯುಲರ್. ವರ್ಷದಲ್ಲಿ ಎಷ್ಟು ಸರಿ ಕೊಡ್ತೀರಿ? 2 ಬಾರಿ ಕೊಟ್ಟಿದ್ವಿ ಸರ್. 2 ಬಾರಿ? ಹಾಂ. 6 ತಿಂಗಳಿಗೆ 1 ಸರಿ ಕೊಡ್ತೀರಾ? ಹಾಂ, 6 ತಿಂಗಳಿಗೆ ಒಮ್ಮೆ ಕೊಡ್ತೇವೆ ಸರ್. ಪೋಷಕಾಂಶ ದ್ರವ್ಯ ಸರ್ ಇದು. ಹಾಂ, ಎಷ್ಟು ಲೀಟ್ರ್ ಮಾಡಿರಿ ಇದು? ಇದು 600 ಲೀಟ್ರ್ ರೆಡಿ ಸರ್. 600 ಲೀಟ್ರು? ಹಾಂ ರೀ. ಓಕೆ, ಈಗ ಇದೆಲ್ಲ ಒಟ್ಟಿಗೆ ಕೊಡ್ತೀರಾ ಅಥವಾ ಡಿಫ್ರೆನ್ಸಲ್ಲಿ ಕೊಡ್ತೀರಾ? ಇಲ್ಲ ಸರ್, ಅಷ್ಟು ಮಿಕ್ಸ್ ಮಾಡ್ತೇವೆ ಸರ್. ಅಷ್ಟು ಮಿಕ್ಸ್ ಮಾಡಿ ಒಟ್ಟಿಗೆ ಪ್ರತಿ ಇದನ್ನು 20 ಲೀಟ್ರ್ ಸರ್ ಬ್ಯಾರಲ್ಲಿ. ಓಕೆ, ಕಾಳುಗಳು ಸರ್. ಓಕೆ, ಇದರಿಂದ ಏನು ಅಂದರೆ ಈಗ ರೈತರು ಬರೀ ಆಯಾ ಟೈಮಿಗೆ ಕೆಲಸ ಮಾಡೋದಲ್ಲ, ರೆಗ್ಯುಲರ್ ಆಗಿ ಈ ಥರದ್ದೆಲ್ಲ ಮಾಡ್ಕೊಂಡ್ರೆ ಇನ್ನೂ ಹೆಚ್ಚು ಇಳುವರಿ ಪಡಿಬೋದು. ಹೆಚ್ಚಿನ ಇಳುವರಿ ಪಡಿಬೋದು ಸರ್.
ಈಗ ನಿಮ್ಮ ಥರ ಯುವಕರಿಗೆ ಹಾಂ ಈಗ ಭಾಳಷ್ಟು ಜನ ಅಲ್ಲಿ ಇಲ್ಲಿ ಕೆಲಸ ಅಂತ ಮಾಡ್ತಾರೆ, ಮನೆಯಲ್ಲಿ ಜಮೀನು ಇದ್ರ ಸಮೇತನೂ ಅವ್ರು ಆಸಕ್ತಿ ತೋರಿಸಲ್ಲ. ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಜಮೀನು ಮುಂದೆ ಏನು ಯಾವುದೇ ಯಾವ ಕೆಲಸನ ಅಷ್ಟೇನು ಖುಷಿನ ಅನ್ಸಲ್ಲ ಸರ. ಇಷ್ಟೊಂದು ಫ್ರೀಡಮ್ನ ಯಾವುದು ಇರಲ್ಲ ಸರ. ಓಕೆ. ಆಮೇಲೆ ಈಗ ನಿಮಗೆ ಈ ಟೋಟಲ್ ಇದು ಎಷ್ಟು, 3 ಎಕರೆನಾ? 2 ಎಕರೆ ಸರ್ ಇದು. ಎಷ್ಟು ಗಿಡ ಇದೆ? 1400 ಗಿಡ ಇದೆ ಸರ್. 1400 ಗಿಡ ಹಾಂ ಅಂದರೆ 2 ಎಕರೆಗೆ ಅಂದಾಜು ಈಗ 210 ಕ್ವಿಂಟಲ್ ಅಂತ ಹೇಳಿದ್ರಿ. ಹಾಂ ಏನು 210 ಕ್ವಿಂಟಲಿಗೆ ಎಷ್ಟು ಆಗ್ಬೋದು ಅಮೌಂಟು? ಅಮೌಂಟು ಒಂದು 16 ಲಕ್ಷ ಆಗ್ಬೋದು ಸರ್. 14 ಲಕ್ಷ. ಈಗಿನ ರೇಟಿಗೆ ಒಂದು 16 ಲಕ್ಷ ಸರ್. ಓಕೆ ಓಕೆ. ಈಗ 2 ಎಕರೆದಲ್ಲೇ 16 ಲಕ್ಷ ಬರೀ ಅಡಿಕೆಯಲ್ಲೇ ದುಡಿಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀರಿ ಸರ್. ಓಕೆ ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್.